ನೀವು ಸ್ಥಳವನ್ನು ಪರಿಶೀಲನೆ ಮಾಡಿದ್ರಿ, ನೀವು ನೋಡಿದಂಥ ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಯಾಕೆ ಇಷ್ಟು ಹಠಕ್ಕೆ ಬಿದ್ದಿದ್ದಾರೆ ಬಿಡದಿ ವಿಚಾರದಲ್ಲಿ? ಅಲ್ಲಿ ಒಂಥರ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿಯಲ್ಲಿ ಅದು ಯಾರಿಗೂ ಗೊತ್ತಿಲ್ಲ, ಅವರೊಬ್ಬರಿಗೆ ಗೊತ್ತಿರೋದು. ಅಲ್ಲಿ ಏನಿಲ್ಲ ಅಂದರೆ 30-40 ಲಕ್ಷ ಕೋಟಿ ಹಣ ಬರ್ತೈತೆ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬರ್ತೈತೆ. ಹಣನ ಒಡೆದು ನಾವು ಮುಂದೆ ಬರೋವಂಥ ಚುನಾವಣೆ ಬರ್ತೈತಲ್ಲ, 3 ರಾಜ್ಯಗಳ ಚುನಾವಣೆಗೆ ನಾರ್ತ್ ಇಂಡಿಯಾದಲ್ಲಿ, ಆ ನಾರ್ತ್ ಇಂಡಿಯಾಗೆಲ್ಲ ಸಪ್ಲೈ ಮಾಡೋಕೆ ಹೋದ್ರೆ ಸೌತ್ ಇಂಡಿಯಾದ ಈ ಬೈರಮಂಗಲವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಿಡದಿ ಚೌಂಟ್ರಿ ಇಲ್ಲಿ ಬಂದಿದ್ದ ಹಣವನ್ನು ಪೂರ್ತಿ ಅಲ್ಲಿ ಕೊಡ್ತೀರಿ. ಡಿ ಎಲ್ ಎಫ್ ಯಾರ್ದು? ಡೆಲ್ಲಿಯವ್ರದ್ದು. ಡೆಲ್ಲಿ DLF ಇಂದ ಯಾರಿದ್ದಾರೆ? ಕಾಂಗ್ರೆಸ್ ನಾಯಕರಿದ್ದಾರೆ, ಅವ್ರ ಪಾರ್ಟ್ನರ್ಶಿಪ್ ಇದೆ. ಸೊ DLFಗೆ ಸಹಾಯ ಮಾಡಿದ್ರೆ ಮುಖ್ಯಮಂತ್ರಿ ಪದವಿ ಆರಾಮ್ಸೆ ನಿರಾಳವಾಗಿ ಹೋಗ್ಬೋದು. ಇಲ್ಲ ಅಂದರೆ ಮತ್ತೆ ಸಿದ್ದರಾಮಯ್ಯ ಎದ್ದು ಕೂತ್ಕೊಂಡು ನಾನೇ ಮುಖ್ಯಮಂತ್ರಿ ಆತೀನಿ ಅಂದರೆ ಮತ್ತೆ ಸಮಸ್ಯೆ ಆಗ್ತೈತೆ. ಅದಕ್ಕೋಸ್ಕರ ಕೇಂದ್ರದ ಕಾಂಗ್ರೆಸ್ ನಾಯಕರನ್ನು ಸಮಾಧಾನ ಪಡಿಸುವಂತೆ ಮಾಡಿರೋವಂಥ ಬಿಡದಿ ಟೌನ್ಶಿಪ್ ಇದು. ಇದನ್ನು ದುಡ್ಡು ಬಂದಿದ್ದು ಅವ್ರಿಗೆ ಕಳಿಸ್ತಾರೆ ಅಷ್ಟೇ. ಈಗ ಮುಡಾ ಮಾದರಿಯಲ್ಲಿ ಬಿಜೆಪಿ ಹೋರಾಟವನ್ನು ರೂಪಿಸಿದಂಥ ರೀತಿಯಲ್ಲಿ ಬಿಡದಿ ವಿಚಾರದಲ್ಲೂ ಬಿಜೆಪಿ ಹೋರಾಟವನ್ನೇ ರೂಪಿಸೋದಕ್ಕೆ ಸಾಧ್ಯತೆ ಇದೆಯಾ? ಗ್ಯಾರಂಟಿ, ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನಮ್ಮ ಪಾತ್ರನೇ ಇಲ್ಲ ಇದರಲ್ಲಿ. ನಾವೇನು ನೋಟಿಫಿಕೇಶನ್ ಮಾಡಿಲ್ಲ, ನಾವೇನು ನೋಟಿಸ್ ಕೊಟ್ಟಿಲ್ಲ, ನಾವೇನು ಅಕ್ವೈರ್ ಮಾಡಿಲ್ಲ, ನಮ್ದು ಏನು ಪಾತ್ರ ಇಲ್ಲ ಇದರಲ್ಲಿ. ನಾನು ಅವತ್ತು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನಾನು ಒಂದು ಸೈನೂ ಇದಕ್ಕೆ ಹಾಕಿಲ್ಲ. ಈ ನೋಟಿಫಿಕೇಷನ್ಗೆ ನಮ್ದು ಒಂದು ಸೈನೂ ನಾನು ಹಾಕಿಲ್ಲ. ನಾನು ಯಾವುದೇ ನಿಲುವಳಿನೂ ನಾನು ಮಾಡಿಲ್ಲ. ಅದರಿಂದ ನಮ್ಮ BJPಯ ಯಾವುದೇ ಮುಖ್ಯಮಂತ್ರಿನೂ ಮಾಡಿಲ್ಲ. ಅದಕ್ಕೆ ನಮ್ಮ ಧೈರ್ಯ, ನಮ್ಗೆ ಫುಲ್ ಧೈರ್ಯ ಇರೋದು BJPಗೇನೆ. ಯಾಕಂದರೆ ಇದರಲ್ಲಿ ನಮ್ಮ ಪಾತ್ರನೇ ಇಲ್ಲ. ಅದಕ್ಕೆ ರೈತರಿಗೆ ಪೂರ್ತಿ ಬೆಂಬಲವನ್ನು ಧೈರ್ಯವಾಗಿ ನಾವು ಕೊಡ್ತಾ ಇದ್ದೀವಿ. ಬಲವಂತವಾಗಿ ಜಮೀನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಎಷ್ಟು ನಂಬಿಕೆ ಇಡಬಹುದು? ಬೋಗಸ್ ಅದು. ಬಲವಂತವಾಗಿ ತೆಗೆದುಕೊಳಲ್ಲ ಅಂತಾರೆ. ಹಿಂದಿನ ದಿನ ರಾತ್ರಿ ಮತ್ತೆ 3 ಹಳ್ಳಿನ ಅಕ್ವಿಜೇಷನ್ ಮಾಡಿದ್ದಾರೆ. ಅಂದರೆ ಮೋಸ ಅಂತ ಅರ್ಥ ಆಯ್ತಲ್ಲ. ಮತ್ತೆ 2 ತಿಂಗಳು ಸಮೀಕ್ಷೆ ಮಾಡೋಕ್ಕೆ ಗಟ್ಟು. ಏನು ಸಮೀಕ್ಷೆ ಮಾಡ್ತೀರಾ? ಕೊಡ್ತಾರೋ ಇಲ್ಲೋ ಸಮೀಕ್ಷೆ. ಈಗಾಗಲೇ ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಾವ್ರಲ್ಲ, ಇನ್ನು ಕೊಡ್ತಾರೋ ಇಲ್ಲೋ ಅಂದರೆ 2 ತಿಂಗಳಲ್ಲಿ ಅವ್ರ ಮನೆ ಬಾಗಿಲಿಗೆ ಪೊಲೀಸವ್ರನ್ನ ರೌಡಿಗಳನ್ನ ಕಳಿಸಿ ಧಮಕಿ ಹಾಕಿ ಅವ್ರ ಒತ್ತಡ ಹಾಕಿ ಹಣದ ಆಮಿಷ ಕೊಟ್ಟು ವಾಪಸ್ ಮಾಡಬೇಕು ಅನ್ನೋದು ಸಿಸ್ಟಮ್ಮು. ಮತ್ತು ಅಧಿವೇಶನ ಇದೆಯಲ್ಲ, ಹೆಂಗಾದ್ರೂ ಮಾಡಿ ಅಧಿವೇಶನದಲ್ಲಿ ಇದು ಚರ್ಚೆಗೆ ಬರಬಾರ್ದು ಅನ್ನೋ ಒಂದು ಕುತಂತ್ರ ಮಾಡಿರೋವಂಥ ಸ್ಕೀಮ್ ಇದು. ಅದಕ್ಕೆ ಯಾರು ಇದಕ್ಕೆ ರೈತರು ಬೆಲೆ ಕೊಡ್ತಾ ಇಲ್ಲ, ನಾವು ಬೆಲೆ ಕೊಡಲ್ಲ. ಇದು ಒಂದು ರೀತಿ ರಿಯಲ್ ಎಸ್ಟೇಟ್ಗೆ ಮಾಡಿ ದುಡ್ಡು ಮಾಡೋಕ್ಕೆ ಓಪನ್ ಫೀಲ್ಡಾಗಿ ಇದನ್ನು ಬಿಡದಿನ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕವನ್ನು ಕಾಂಗ್ರೆಸ್ ಹೈಕಮಾಂಡ್ನ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ನಾವು ಬಿಡಲ್ಲ. ಸರ್ಕಾರ ಹೆಜ್ಜೆಯನ್ನು ಹಿಂದೆ ಇಡುವಂಥ ರೀತಿಯಲ್ಲಿ ಮಾಡೋದಕ್ಕೆ ವಿಪಕ್ಷವಾಗಿ ನೀವು ಯಶಸ್ವಿ ಆಗ್ತೀರಾ? ಪ್ರಶ್ನೆನೇ ಇಲ್ಲ. ಈಗಾಗಲೇ ಮೂಡಾದಲ್ಲೂ ಮಾಡಿದಿರಿ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ವಾಪಸ್ ತರಿಸಿದಿರಲ್ಲ. ಮೊನ್ನೆ ಸಿಲ್ಕ್ ಫ್ಯಾಕ್ಟ್ರಿ ಮುಚ್ಚಿದ್ರು ಮೈಸೂರಲ್ಲಿ, ಓಪನ್ ಮಾಡಿ ನಾನೇ ಹೋರಾಟ ಮಾಡಿ ಓಪನ್ ಮುಗಿಸಿದ್ದೀನಲ್ಲ. ಈ ಥರ ನಾವು ಇದನ್ನು ಈ ಬಿಡದಿ ವಿಚಾರವನ್ನು ತಾರ್ಕಿಕ, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀರಿ. ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಬಿಡಲ್ಲ. ಮುಂದೆ ನಮ್ಮ ಸರ್ಕಾರ BJP ನೇತೃತ್ವದ ಸರ್ಕಾರ ಬಂದಾಗ ಇದನ್ನು ಯಾವುದೇ ಕಾರಣಕ್ಕೂ ನಾವು ಈ ಪ್ರಾಜೆಕ್ಟನ್ನು ಮಾಡುವುದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.